ಹಲೋ ಸ್ನೇಹಿತರೆ, ನಾವೀಗ ಸೂಪರ್ ಕ್ರಿಸ್ಪಿ ಬ್ರೋಸ್ಟೆಡ್ ಚಿಕನ್ ತಯಾರಿಸ್ತಾ ಇದ್ದೀವಿ. ಈ ರೆಸಿಪಿಯನ್ನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಮೊದಲು ಚೆನ್ನಾಗಿ ತೊಳೆದ ಕೋಳಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ತೀವಿ. ಅದಕ್ಕೆ ಮೆಣಸಿನ ಹುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್, ಚಿಕನ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈಗ ಸ್ವಲ್ಪ ವಿನಿಗರ್, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಕೂಡ ಸೇರಿಸ್ತೀವಿ. ಇವುಗಳನ್ನೆಲ್ಲ ಚೆನ್ನಾಗಿ ಕೋಳಿಗೆ ಮಿಶ್ರಣ ಮಾಡಬೇಕು. ಈಗ ಮುಖ್ಯ ಸ್ಟೆಪ್ ಅಂದರೆ ರೆಸ್ಟ್ಗೆ ಇಡಬೇಕು. ಈ ಮಸಾಲ ಹಚ್ಚಿದ ಕೋಳಿಯನ್ನು ಸ್ವಲ್ಪ ಹೊತ್ತು ರೆಸ್ಟ್ಗೆ ಬಿಡಬೇಕು. ನಾವು ಇಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಿದ್ದೀವಿ. ಆದರೆ ಹೆಚ್ಚು ಹೊತ್ತು ಇಟ್ಟರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ. ಈಗ ಕೋಟಿಂಗ್ ರೆಡಿ ಮಾಡೋಣ. ಒಂದು ಬೌಲ್ನಲ್ಲಿ ಮೈದಾ ಹುಡಿ, ಉಪ್ಪು ಮತ್ತು ನೀರು ಹಾಕಿ ಸ್ಮೂತಾಗಿ ಕಲಸುತ್ತೀವಿ. ಮತ್ತೊಂದು ಪ್ಲೇಟ್ನಲ್ಲಿ ಡ್ರೈ ಮೈದಾ ರೆಡಿ ಮಾಡಿಟ್ಟಿದ್ದೀವಿ. ಈಗ ರೆಸ್ಟ್ ಆಗಿರುವ ಚಿಕನ್ ಅನ್ನು ಮೊದಲು ಡ್ರೈ ಮೈದಾದಲ್ಲಿ ಹಾಕಿ ಮತ್ತೆ ಮೈದಾ ನೀರಿನ ಮಿಶ್ರಣಕ್ಕೆ ಡಿಪ್ ಮಾಡಿ ಮತ್ತೆ ಡ್ರೈ ಮೈದಾದಲ್ಲಿ ರೋಲ್ ಮಾಡಬೇಕು. ಇದರಲ್ಲಿ ಕ್ರಿಸ್ಪಿ ಸೀಕ್ರೆಟ್ ಇದೆ ಫ್ರೆಂಡ್ಸ್. ಹೀಗೆ ಎಲ್ಲ ಚಿಕನ್ ಪೀಸ್ಗಳನ್ನು ರೆಡಿ ಮಾಡ್ತೀವಿ. ಈಗ ಫ್ರೈ ಮಾಡುವ ಟೈಮ್. ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಬಿಸಿ ಆಗಲು ಬಿಡಬೇಕು. ಬಿಸಿ ಆದಮೇಲೆ ಚಿಕನ್ ಪೀಸ್ಗಳನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡ್ತೀವಿ. ವಾವ್ ಫ್ರೆಂಡ್ಸ್, ನಮ್ಮ ಕ್ರಿಸ್ಪಿ ಬ್ರೋಸ್ಟೆಡ್ ಚಿಕನ್ ರೆಡಿ ಆಗಿದೆ. ಹೊರಗಡೆ ಸಿಗೋ ಬ್ರೋಸ್ಟೆಡ್ ಚಿಕನ್ ಥರವೇ ಟೇಸ್ಟ್ ಬಂದಿದೆ. ಮಯೋನಸ್ ಸಾಸ್ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.